ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಕೆ ಒಂದು ಕಾಲದಲ್ಲಿ ಆಫ್ರಿಕಾದ ಮೊಟ್ಟ ಮೊದಲ ಬಿಲಿಯನಿಯರ್ ಅನ್ನಿಸ್ಕೊಂಡವಳು. ಫೋರ್ಬ್ಸ್ ಪಟ್ಟಿಲಿ ಎರಡೆರಡು ಬಾರಿ ಸ್ಥಾನ ಪಡ್ಕೊಂಡಿದ್ದ ಆಕೆ ವ್ಯಾಪಾರದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ಲು. ಅವಳ ಅಪ್ಪ ಆಫ್ರಿಕಾದ ಒಂದು ದೇಶದ ಚುಕ್ಕಾಣಿಯನ್ನು 39 ವರ್ಷಗಳ ಕಾಲ ಹಿಡ್ಕೊಂಡಿದ್ದ. ಆ ಅಪ್ಪನಿಗಿಂತಲೂ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದು ಆ ಸಿರಿವಂತ ಮಗಳು. ಆದರೆ ಅದೇನಾಯ್ತೋ ಏನೋ, ಟೈಮ್ ಕೆಟ್ಟರೆ ಮುಟ್ಟಿದ್ದೆಲ್ಲ ಮಣ್ಣೆ ಅಂತಾರಲ್ಲ, ಹಾಗೆ ಆಕೆಯ ಸಂಪತ್ತು ನೋಡ್ತಿದ್ದ ಹಾಗೆ ಕರಗಿ ಹೋಗೋದಕ್ಕೆ ಶುರುವಾಯಿತು. ಅವಳ ಆಸ್ತಿಪಾಸ್ತಿಗಳನ್ನು ಪಶ್ಚಿಮದ ದೇಶಗಳು ಮುಟ್ಟುಗೋಲು ಹಾಕೊಂಡವು. ಆಕೆಯ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಬಿತ್ತು. ಬಿಲಿಯನಿಯರ್ ಆಗಿದ್ದವಳ ಹಣೆಯ ಮೇಲೆ ಮೋಸಗಾತಿ, ವಂಚಕಿ, ಭ್ರಷ್ಟೆ ಅನ್ನೋ ಹಣೆಪಟ್ಟಿ ಬಿತ್ತು. ಹಾಗಾದರೆ ಯಾರಾಕೆ? ಆಕೆ ಬದುಕಲಾಗಿದ್ದೇನು? ಆಗರ್ಭ ಶ್ರೀಮಂತೆ ಹಂಗ್ಯಾಕಾಗಿ ಹೋದ್ಲು? ಬನ್ನಿ ನೋಡೋಣ. ಗೆಳೆಯರೆ, ಅದು 2013. ಅವತ್ತಿಗೆ ಫೋರ್ಬ್ಸ್ ಜಗತ್ತಿನ ಅತ್ಯಂತ ಶ್ರೀಮಂತ ಮಹಿಳೆಯರ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಆಫ್ರಿಕಾಗೆ ಸಂಬಂಧಪಟ್ಟ ಶ್ರೀಮಂತ ಮಹಿಳೆಯರ ಹೆಸರುಗಳು ಕೂಡ ಇದ್ವು. ಆ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದ್ದು ಹಾಗೂ ಆಫ್ರಿಕಾದ ಮೊಟ್ಟ ಮೊದಲ ಮಹಿಳಾ ಬಿಲಿಯನಿಯರ್ ಅನ್ನಿಸ್ಕೊಂಡಿದ್ದು ಇಸಾಬೆಲ್ಲಾ ಡಾಸ್ ಸಾಂಟೋಸ್. ಪೋರ್ಚುಗಲ್, ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ಸ್ ಮತ್ತು ಆಂಗೋಲಾಗಳಲ್ಲಿ ಬ್ಯಾಂಕಿಂಗ್, ಮೈನಿಂಗ್, ಆಯಿಲ್ ಸೇರಿದ ಹಾಗೆ ಸಾಕಷ್ಟು ಉದ್ದಿಮೆಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದ ಆಕೆ ಆಫ್ರಿಕಾದ ಅತ್ಯಂತ ಶ್ರೀಮಂತ ಮಹಿಳೆ ಅನ್ನಿಸ್ಕೊಂಡಿದ್ಲು. ಆಕೆಯ ತಂದೆ ಜೋಸ್ ಎಡೊರಾಡೋ ಡಾಸ್ ಸ್ಯಾಂಟೋ 1979ರಿಂದ 2017ರವರೆಗೆ ಆಫ್ರಿಕಾದ ಅಂಗೋಲಾ ದೇಶದ ಅಧ್ಯಕ್ಷರಾಗಿದ್ದರು ಮತ್ತು ಮಗಳ ಶ್ರೀಮಂತಿಕೆಯ ಹಿಂದೆ ಸಹಜವಾಗಿ ತಂದೆಯ ಅಪಾರ ಪರಿಶ್ರಮ ಕೂಡ ಇತ್ತು. ಆಫ್ರಿಕಾದ ದೇಶವೊಂದರ ಅಧ್ಯಕ್ಷನಾಗಿ 16 ವರ್ಷಗಳ ಕಾಲ ಕೆಲಸ ಮಾಡಿದ್ದ ಅಧ್ಯಕ್ಷನೊಬ್ಬನ ಮಗಳೇ ಶ್ರೀಮಂತೆ ಆಗದೇ ಇದ್ರೆ ಆ ದೇಶ ಬಡತನದಲ್ಲಿದ್ದು ಪ್ರಯೋಜನ ಆದರೂ ಏನು ಹೇಳಿ? ಇಲ್ಲಿ ಕೂಡ ಈ ಇಸಾಬೆಲ್ಲಾಳ ಶ್ರೀಮಂತಿಗೆ ಹಿಂದೆ ಆಕೆಯ ತಂದೆಯ ನೆರಳಿತ್ತು ಅಂತ ಹೇಳ್ತಾರೆ. ಪಾಪ ಆತ ಕೂಡ ಕೃಷಿ ಮಾಡಿಕೊಂಡು ಆದಾಯವನ್ನು ಗಳಿಸಿ ಮಗಳಿಗೆ ಕೊಟ್ನೋ ಏನೋ. ಇನ್ನು ಈ ಇಸಾಬೆಲ್ಲಾಳ ತಾಯಿ ಟಟಿಯಾನಾ ಕುಕುನೋವಾ ರಷ್ಯನ್ ಮಹಿಳೆ. ಈಕೆಯನ್ನ ಜೋಸ್ ಎಡೊರಾಡೋ ಅಜರ್ಬೈಜಾನ್ನಲ್ಲಿದ್ದಾಗ ಮದುವೆ ಆಗ್ತಾನೆ. ಸೊ ಈ ಇಸಾಬೆಲ್ಲಾ ಹುಟ್ಟಿದ್ದು ಅಜರ್ಬೈಜಾನ್ನ ರಾಜಧಾನಿ ಬಾಕುನಲ್ಲಿ. ಮುಂದೆ ಈ ಕುಟುಂಬ ಆಂಗೋಲಾಗೆ ಬಂತು. ಆದರೆ ಇಸಾಬೆಲ್ಲಾಳ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಯುರೋಪಲ್ಲೇ ಆಯಿತು. ಅದರಲ್ಲೂ ಬ್ರಿಟನ್ನ ಕೆಂಟ್ನಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಇಸಾಬೆಲ್ಲಾ ಆ ಬಳಿಕ ಲಂಡನ್ನ ಕಿಂಗ್ಸ್ ಕಾಲೇಜಲ್ಲಿ ಎಲೆಕ್ಟ್ರಿಕ್ ಎಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡ್ಲು. ಅದಾದ ಮೇಲೆ ಜಮವಾಸ್ ಗ್ರೂಪ್ ಅನ್ನೋ ಸಂಸ್ಥೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ಲು. ಆ ಕಂಪನಿಗೆ ಅಂಗೋಲಾದ ರಾಜಧಾನಿ ಲುಂಡಾನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಮತ್ತು ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಒಂದು ಸರ್ಕಾರಿ ಟೆಂಡರ್ ಸಿಕ್ತು. ಅವರ ಅಪ್ಪನೇ ದೇಶದ ಅಧ್ಯಕ್ಷ ಅಂದಮೇಲೆ ಮಗಳು ಕೆಲಸ ಮಾಡೋ ಕಂಪನಿಗೆ ಅಷ್ಟು ಸಿಗದೆ ಇದ್ರೆ ಹೇಗೆ? ಕಂಪನಿಗೆ ಕಾಂಟ್ರಾಕ್ಟ್ ಸಿಕ್ಕ ನಂತರ ಇಸಾಬೆಲ್ಲಾಳ ಬದುಕು, ಭವಿಷ್ಯ ಎಲ್ಲ ಬದಲಾಗಿ ಹೋದವು. ಆಕೆ ಸ್ವಂತ ಟ್ರಕ್ ಕಂಪನಿಯನ್ನ ಶುರು ಮಾಡಿದ್ಲು. ಆ ಬಳಿಕ ವಾಕಿ ಟಾಕಿ, ಟೆಲಿಕಾಂ, ಹೋಟೆಲ್, ಹೀಗೆ ನಾನಾ ರೀತಿಯ ವ್ಯಾಪಾರಗಳನ್ನು ಇಸಾಬೆಲ್ಲಾ ಶುರು ಮಾಡ್ತಾ ಹೋದ್ಲು. 1997ರಲ್ಲಿ ಆಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಡೆಗೆ ಕೂಡ ಕಣ್ಣು ಹಾಕಿದ್ಲು. ಅಲ್ಲೂ ಆಕೆಯ ವ್ಯಾಪಾರ ವಹಿವಾಟುಗಳು ಶುರು ಆದವು. ಡೈಮಂಡ್ ಬಿಸ್ನೆಸ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ಲು. ಜೆಬ್ರಾಲ್ಟರ್ ಅಲ್ಲಿ ಆಫ್ರಿಕನ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಂಪನಿ ಶುರುವಾಯಿತು. ಆಮ್ಸ್ಟರ್ಡಾಮ್ ಅಲ್ಲಿ ಟೆಲಿಕಮ್ಯುನಿಕೇಶನ್ ಕಂಪನಿ ಸ್ಟಾರ್ಟ್ ಆಯಿತು. ಅಲ್ಲೇ ಆಯಿಲ್ ಮತ್ತು ಎನರ್ಜಿ ಕಂಪನಿಯನ್ನು ಕೂಡ ಈ ಇಸಾಬೆಲ್ಲಾ ಆರಂಭ ಮಾಡಿದ್ಲು. ಪೋರ್ಚುಗಲ್ ಅಲ್ಲಿ ಝೋನ್ ಮಲ್ಟಿಮೀಡಿಯಾ ಅನ್ನೋ ಟೆಲಿಕಮ್ಯುನಿಕೇಶನ್ ಮತ್ತು ಮೀಡಿಯಾ ಕಂಪನಿಯನ್ನು ತನ್ನ ತೆಕ್ಕೆಗೆ ತಗೊಂಡ್ಲು. ಹಾಗೆ ಆಂಗೋಲಾದಲ್ಲಿ ಕೌಂಡೀಸ್ ಅನ್ನೋ ಸೂಪರ್ ಮಾರ್ಕೆಟ್ಗಳನ್ನು ಕೂಡ ಇಸಾಬೆಲ್ಲಾ ಶುರು ಮಾಡಿದ್ಲು. ಹೀಗೆ ಸಾಕಷ್ಟು ಕಂಪನಿಗಳನ್ನು ಸ್ಥಾಪಿಸಿದ ಇಸಾಬೆಲ್ಲಾಳ ಶ್ರೀಮಂತಿಕೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಇನ್ನು 2016ರಲ್ಲಿ ಆಕೆ ಆಂಗೋಲಾದ ರಾಷ್ಟ್ರೀಯ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಂಸ್ಥೆ ಸೊನಾನ್ಗೋಲ್ಗೆ ಚೇರ್ಮನ್ ಕೂಡ ಆದ್ಲು. ಹೀಗೆ ಇಸಾಬೆಲ್ಲಾ ಅನ್ನೋ ಹೆಣ್ಣು ಮಗಳು ತನ್ನ ಚಾಣಾಕ್ಷತನದಿಂದ ಇದೆಲ್ಲವನ್ನ ಸಾಧಿಸಿದ ಕಾರಣದಿಂದಾಗಿ ಫೋರ್ಬ್ಸ್ ಪಟ್ಟಿಯಲ್ಲಿ ಆಕೆ 2 ಬಾರಿ ಆಫ್ರಿಕಾದ ಶ್ರೀಮಂತ ಮಹಿಳೆ ಅಂತ ಗುರುತಿಸಲ್ಪಟ್ಲು. ಗೆಳೆಯರೆ, ಇದೆಲ್ಲ 2017ರವರೆಗೆ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಆದರೆ 2017ರಲ್ಲಿ ಈ ಎಡೊರಾಡೋ ಆಂಗೋಲಾದ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಬೇಕಾಗಿ ಬಂತು. ಅಲ್ಲಿಂದ ಇಸಾಬೆಲ್ಲಾಗೆ ಸಮಸ್ಯೆಗಳು ಶುರುವಾಗ್ತಾ ಹೋದವು. ಆಕೆಯ ಮೇಲೆ ಸಾಕಷ್ಟು ಆರೋಪಗಳು ಬರೋದಕ್ಕೆ ಶುರುವಾದವು. ಆಕೆಯನ್ನ ಆಂಗೋಲಾದ ಆಯಿಲ್ ಕಂಪನಿ ಚೇರ್ಮನ್ ಸ್ಥಾನದಿಂದ ಹೊಸ ಸರ್ಕಾರ ಕೆಳಗಿಳಿಸ್ತು. ಅಲ್ಲಿಂದ ಆಕೆಯ ಅವನತಿ ಕೂಡ ಶುರುವಾಗ್ತಾ ಹೋಯಿತು. ಇದೆಲ್ಲದರ ನಡುವೆ 2020ರಲ್ಲಿ ಪೋರ್ಚುಗಲ್ ಮೂಲದ ರೂಯ್ ಪಿಂಟೋ
ಸರಿಸುಮಾರು 7 ಲಕ್ಷದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ. ಅದಕ್ಕೆ ಲೌಂಡಾ ಲೀಕ್ಸ್ ಅನ್ನೋ ಹೆಸರನ್ನು ಕೊಡಲಾಯಿತು. ಆ ದಾಖಲೆಗಳಲ್ಲಿ ಇಸಬೆಲ್ಲಾ ಮತ್ತು ಆಕೆಯ ಕುಟುಂಬ ಹೇಗೆ ಹಣದ ಸಾಮ್ರಾಜ್ಯವನ್ನು ಕಟ್ಟಿದೆ ಅನ್ನೋದನ್ನು ವಿವರವಾಗಿ ಹೇಳಲಾಯಿತು. ಹಾಗೂ ಅದಕ್ಕೆ ಆಂಗೋಲಾದ ಸಾರ್ವಜನಿಕರ ಹಣವನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡಲಾಯಿತು. ಅದರ ಜೊತೆಗೆ ಆ ಹಣವನ್ನು ಹೆಂಗೆ ಶೆಲ್ ಕಂಪನಿಗಳ ಮೂಲಕ ಇಸಬೆಲ್ಲಾ ಅಕೌಂಟಿಗೆ ವರ್ಗಾವಣೆ ಆಗೋ ಹಾಗೆ ನೋಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈ ರಿಯೋ ಪಿಂಟೋ ಬಿಚ್ಚಿಟ್ರು. ಈ ದಾಖಲೆಗಳನ್ನು ಇಂಟರ್ನ್ಯಾಷನಲ್ ಕನ್ಸಾರ್ಟಿಯಂ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಫೋರಂ ICIJ ಮೂಲಕ ಬಿಡುಗಡೆ ಮಾಡಿಸಲಾಯಿತು. ಈ ದಾಖಲೆಗಳು ಬಿಡುಗಡೆ ಆದ ಮೇಲೆ ಇಸಬೆಲ್ಲಾ ಬಗ್ಗೆ ಇದ್ದ ಅಭಿಪ್ರಾಯಗಳೇ ಬದಲಾದವು. ಆಕೆಯ ಸಾಧನೆಯ ಹಿಂದೆ ಆಂಗೋಲಾದ ಸಾರ್ವಜನಿಕರ ಹಣ ಇದೆ ಅಂತ ಜನ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇದರ ಜೊತೆ ಆಂಗೋಲಾ ಸರ್ಕಾರ ಇಸಬೆಲ್ಲಾ ವಿರುದ್ಧ ತನಿಖೆಗೆ ಕೂಡ ಆದೇಶವನ್ನು ಹೊರಡಿಸಿತು. ಹೀಗೆ ತನಿಖೆ ಆರಂಭ ಆದ ನಂತರ ಆಕೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಹೊರಬೀಳೋದಕ್ಕೆ ಕೂಡ ಶುರುವಾದವು. ಆಕೆ ಸುಮಾರು 400ಕ್ಕೂ ಹೆಚ್ಚು ಕಂಪನಿಗಳನ್ನು ಮಾಡಿದ್ಲು. ಅವುಗಳಲ್ಲಿ ಬಹುತೇಕ ಕಂಪನಿಗಳು ಪೋರ್ಚುಗಲ್ ಮತ್ತು ಆಂಗೋಲಾದಲ್ಲಿದ್ವು. ಅದನ್ನು ಹೊರತುಪಡಿಸಿ ಬ್ರಿಟನ್, ಸ್ಪೇನ್ ಸೇರಿದ ಹಾಗೆ ಆಫ್ರಿಕಾದ ನಾನಾ ದೇಶಗಳಲ್ಲಿ ಆ ಕಂಪನಿಗಳು ಕೆಲಸ ಮಾಡ್ತಾ ಇದ್ವು. ಈ ಎಲ್ಲ ಮಾಹಿತಿಗಳು ಸಿಕ್ಕ ನಂತರ ಪಶ್ಚಿಮದ ದೇಶಗಳು ಇಸಬೆಲ್ಲಾ ಡಾಸ್ ಮೇಲೆ ನಿರ್ಬಂಧಗಳನ್ನು ಹೇರೋದಕ್ಕೆ ಮುಂದಾದವು. ಬ್ರಿಟನ್ ಆಕೆಯ 106 ಮಿಲಿಯನ್ ಆಸ್ತಿಯನ್ನ ಜಪ್ತು ಮಾಡಿತು. ಸ್ಪೇನ್, ಪೋರ್ಚುಗಲ್ಗಳಲ್ಲಿ ಕೂಡ ಆಕೆಯ ಆಸ್ತಿ ಜಪ್ತಾಯಿತು. ಪೋರ್ಚುಗಲ್ನ ಬ್ಯಾಂಕ್ಗಳಲ್ಲಿ ಹಣದ ವರ್ಗಾವಣೆಗೆ ತಡೆ ಒಡ್ಡಲಾಯಿತು. ಒಟ್ಟಲ್ಲಿ $1 ಬಿಲಿಯನ್ ಮೊತ್ತದ ಆಸ್ತಿಯ ಒಡತಿಗೆ ಈಗ ತನ್ನದೇ ಹಣವನ್ನು ಬಳಸೋದಕ್ಕೆ ಕೂಡ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಬ್ರಿಟನ್ ಆಕೆಯನ್ನ ನಟೋರಿಯಸ್ ಕ್ಲೆಪ್ಟೋಕಾಟ್ ಅಂತ ಕರೀತು. ಹಾಗಂದ್ರೆ ಸಾರ್ವಜನಿಕರ ಸರ್ಕಾರದ ಹಣವನ್ನ ಲೂಟಿ ಮಾಡಿದವಳು ಅಂತ ಅರ್ಥ. ಈಗ ಇಸಬೆಲ್ಲಾ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಆಕೆ 2022ರಿಂದ UAEನಲ್ಲಿ ತಲೆಮರೆಸಿಕೊಂಡಿದ್ದಾಳೆ. ಆಂಗೋಲಾ ಸರ್ಕಾರದ ಕೈಗೆ ಆಕೆ ಸಿಗ್ತಾ ಇಲ್ಲ. ಅಲ್ಲ, ಈ ಇಸಬೆಲ್ಲಾ ಆಂಗೋಲಾ ಮತ್ತು ಪೋರ್ಚುಗಲ್ಗಳಲ್ಲಿ ಯಾಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ಲು? ಗೆಳೆಯರೆ, ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರದಲ್ಲಿ ಅಟ್ಲಾಂಟಿಕ್ ಸಾಗರಕ್ಕೆ ಹೊಂದಿಕೊಂಡಂತಿರುವ ಈ ಆಂಗೋಲಾ ಒಂದು ಕಾಲದಲ್ಲಿ ಪೋರ್ಚುಗಲ್ನ ವಸಾಹತು ಆಗಿತ್ತು. 1974ರವರೆಗೆ ಪೋರ್ಚುಗೀಸರು ಆಂಗೋಲಾನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಇಲ್ಲೂ ಕೂಡ ಯುರೋಪಿಯನ್ ಶಕ್ತಿಗಳು ಆಂಗೋಲಾದಲ್ಲಿನ ಜನರ ಭಿನ್ನಾಭಿಪ್ರಾಯಗಳು, ಆಂತರಿಕ ಕಲಹಗಳನ್ನೇ ಬಂಡವಾಳ ಮಾಡಿಕೊಂಡು 1975ರವರೆಗೆ ಈ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡವು. ಆದರೆ 1961ರ ನಂತರ ಆಫ್ರಿಕಾದ ಒಂದೊಂದೇ ದೇಶದಿಂದ ಯುರೋಪಿಯನ್ ಶಕ್ತಿಗಳು ಎದ್ದು ಹೋಗೋದಕ್ಕೆ ಶುರು ಮಾಡಿದ್ವಲ್ಲ, ಆಗ ಆಂಗೋಲಾ ಕೂಡ ಎಚ್ಚೆತ್ತುಕೊಳ್ತು. ಅಲ್ಲೂ ಸ್ವಾತಂತ್ರ್ಯಕ್ಕಾಗಿ ಜನಾಂದೋಲನ ಶುರುವಾಯಿತು. ಅದರ ಫಲವಾಗಿ 1975ರ ನವೆಂಬರ್ 11ನೇ ತಾರೀಕು ಆಂಗೋಲಾ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಈಗ ಆಂಗೋಲಾ 12,46,700 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಜಗತ್ತಿನ 22ನೇ ದೊಡ್ಡ ದೇಶ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಇಲ್ಲಿರೋ ಜನಸಂಖ್ಯೆ 3.25 ಕೋಟಿಯನ್ನು ಮುಟ್ಟಿದ್ರೆ ಅದರಲ್ಲಿ 92% ಕ್ರೈಸ್ತರಿದ್ದಾರೆ. ಹಾಗೆಯೇ 5.1% ಬುಡಕಟ್ಟು ಜನ ಇದ್ದಾರೆ. 1.2% ಯಾವುದೇ ಮತಧರ್ಮಗಳಿಗೆ ಸೇರದ ಜನ ಇದ್ದಾರೆ. ಈ ಆಂಗೋಲಾ ಒಂದು ಕಡೆ ಅಟ್ಲಾಂಟಿಕ್ ಸಾಗರವನ್ನು ಗಡಿಯಾಗಿ ಹೊಂದಿದ್ರೆ, ಮತ್ತೊಂದು ಕಡೆ ನಮಿಬಿಯಾ, ಜಾಂಬಿಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗಳನ್ನು ಗಡಿಗಳನ್ನಾಗಿ ಹೊಂದಿದೆ. ಇಂಥ ಆಂಗೋಲಾದಲ್ಲಿ ಪೋರ್ಚುಗೀಸ್ ಅಧಿಕೃತ ಭಾಷೆ. ಸೊ ಆಂಗೋಲಾನ ಮಿನಿ ಪೋರ್ಚುಗಲ್ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಹೀಗಾಗಿ ಅಲ್ಲಿನ ಜನ ಪೋರ್ಚುಗಲ್ಗೆ ವಲಸೆ ಹೋಗೋದು ಸಾಮಾನ್ಯ. ಸೊ ಇಸಬೆಲ್ಲಾ ಕೂಡ ತನ್ನ ಹೂಡಿಕೆಗಳನ್ನು ಪೋರ್ಚುಗಲ್ ಹಾಗೂ ಆಂಗೋಲಾದಲ್ಲೇ ಮಾಡಿದ್ಲು. ಈಗ ಆಕೆ ಆಂಗೋಲಾದ ಪಾಲಿಗೆ ಮೋಸ್ಟ್ ವಾಂಟೆಡ್ ಆರೋಪಿಯಾಗಿದ್ದಾರೆ. ಭ್ರಷ್ಟಾಚಾರ ಮತ್ತು ಸಾರ್ವಜನಿಕರ ಹಣದ ದುರುಪಯೋಗ ಪ್ರಕರಣಗಳು, ಮನಿ ಲಾಂಡ್ರಿಂಗ್ ಕೇಸುಗಳು ಆಕೆಯ ಮೇಲಿವೆ. ಆದರೆ ಇಸಬೆಲ್ಲಾ ಮತ್ತು ಆಕೆಯ ಕುಟುಂಬ ಇದನ್ನು ನಿರಾಕರಿಸ್ತಾ ಇದೆ. ಇದೆಲ್ಲ ಕೂಡ ಆಂಗೋಲಾದ ಹೊಸ ಸರ್ಕಾರ ಕಟ್ಟಿರೋ ಕಥೆ. ನಮ್ಮ ಏಳಿಗೆಯನ್ನ ಸಹಿಸಲಾಗದೆ ನನ್ನ ತಂದೆಯ ಮೇಲಿನ ದ್ವೇಷದ ಕಾರಣದಿಂದ ಈ ರೀತಿಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅಂತ ಇಸಬೆಲ್ಲಾ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆಕೆಯ ತಂದೆಯ ಮೇಲೆ ಯಾರಿಗೇನು ದ್ವೇಷ? ಗೆಳೆಯರೆ, ಇದು ಅರ್ಥ ಆಗಬೇಕು ಅಂದ್ರೆ ಆಂಗೋಲಾದ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೋಬೇಕು. ಆಂಗೋಲಾದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಅಲ್ಲಿನ MPLA ಅನ್ನೋ ಪಕ್ಷ. ಇವರು ಕಮ್ಯುನಿಸ್ಟರಾಗಿದ್ರು. ಸ್ವಾತಂತ್ರ್ಯ ನಂತರ ಸಹಜವಾಗಿ ಅಧಿಕಾರ ಕೂಡ ಇವರ ಕೈಗೆ ಸಿಕ್ತು. ಆಂಟೋನಿಯೋ ಅಗಸ್ಟಿನೋ ನೆಟೋ ಆ ದೇಶದ ಮೊದಲ ಅಧ್ಯಕ್ಷರು ಕೂಡ ಆದರು. ಆತ ಅಧಿಕಾರದಲ್ಲಿದ್ದದ್ದು ಕೇವಲ 4 ವರ್ಷ ಮಾತ್ರ. ಆನಂತರ ಜೋಸ್ ಎಡುರಾಡೋ ಆಂಗೋಲಾದ ಅಧ್ಯಕ್ಷರಾಗ್ತಾರೆ. ಆತ ಸತತ 38 ವರ್ಷಗಳ ಕಾಲ
ಆ ದೇಶದ ಅಧಿಕಾರವನ್ನು ತಮ್ಮ ಕೈಯಲ್ಲಿಟ್ಕೋತಾರೆ. ಅಲ್ಲಿ 1992ರಲ್ಲಿ ಸಂವಿಧಾನದ ರಚನೆ ಆಗುತ್ತೆ. ಅದರಂತೆ ಚುನಾವಣೆಗಳು ನಡೆಯುತ್ತವೆ. ಅಧ್ಯಕ್ಷರಾಗೋದಕ್ಕೆ ಅಲ್ಲಿ 50%ಕ್ಕಿಂತ ಹೆಚ್ಚು ಮತಗಳು ಬೇಕು. ಜೋಸ್ ಎಡೋರಾಡೋಗೆ 49% ಹಾಗೂ ಅವರ ಪ್ರತಿಸ್ಪರ್ಧಿ ಜಾನ್ಸ್ ಸವಿಂಬಿಗೆ 40% ಮತಗಳು ಬರುತ್ತವೆ. ಅಕಸ್ಮಾತ್ ಹೀಗಾದ್ರೆ ಎರಡನೇ ಸುತ್ತಿನ ಅಧ್ಯಕ್ಷೀಯ ಚುನಾವಣೆಗಳು ನಡೆಯಬೇಕು. ಆದರೆ ಎಡೋರಾಡೋ ಅದನ್ನು ಮಾಡೋದಕ್ಕೆ ಹೋಗಲೇ ಇಲ್ಲ. ಆತ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದ್ರು. ಅದನ್ನು ಪ್ರತಿಭಟಿಸಿ ಜಾನ್ಸ್ ಬೆಂಬಲಿಗರು ಬೀದಿಗಿಳಿದ್ರು. ಅಲ್ಲಿ ನಾಗರಿಕ ಯುದ್ಧನೇ ಶುರುವಾಯಿತು. ಸೇನೆ ಹಾಗೂ ಜಾನ್ಸ್ ಬೆಂಬಲಿಗರ ನಡುವೆ ಸಾಕಷ್ಟು ವರ್ಷಗಳ ಕಾಲ ಸಂಘರ್ಷ ನಡೀತು. ಕಡೆಗೆ 2002ರಲ್ಲಿ ಜಾನ್ಸ್ ಸಾವಿಗೀಡಾದರು. ಈ ಸಂಘರ್ಷ ಇದೆಯಲ್ಲ, ಇದರಲ್ಲಿ ಪಶ್ಚಿಮದ ದೇಶಗಳು ಮೂಗು ತೋರಿಸಿದ್ವು. ಯಾಕೆಂದ್ರೆ ಅಲ್ಲಿದ್ದದ್ದು ಕಮ್ಯುನಿಸ್ಟು ಸರ್ಕಾರ. ಎಡೋರಾಡೋ ಸರ್ವಾಧಿಕಾರಿಯ ರೀತಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಹೀಗಾಗಿ ಅಂಗೋಲಾದಲ್ಲಿ ರಷ್ಯಾದ ಪ್ರಭಾವ ಹೆಚ್ಚಾದೀತು ಅನ್ನೋ ಆತಂಕ ಪಶ್ಚಿಮದ ದೇಶಗಳನ್ನು ಕಾಡೋದಕ್ಕೆ ಶುರುವಾಯಿತು. ಮುಂದೆ 2017ರಲ್ಲಿ ಎಡೋರಾಡೋ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರು. ಆ ಸಂದರ್ಭದಲ್ಲಿ ಅವರೇ ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿ ಅಧಿಕಾರ ಹಸ್ತಾಂತರ ಮಾಡಿದ್ದು ಜಾವೋ ಲಾರೆನ್ಕೋ ಅನ್ನೋ ನಾಯಕನಿಗೆ. ಆದರೆ ಈತ ಅಧಿಕಾರಕ್ಕೆ ಬಂದ ಕೂಡಲೇ ಆಂಗೋಲಾನ ಕ್ಲೀನ್ ಮಾಡೋ ಸಂಕಲ್ಪವನ್ನು ತೊಟ್ಟ. ಮಾಜಿ ಅಧ್ಯಕ್ಷರ ಕಾಲದಲ್ಲಿ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆಗೆ ಮುಂದಾದ. ಅದು ಅನಿವಾರ್ಯ ಕೂಡ ಆಗಿತ್ತು. ಯಾಕೆಂದ್ರೆ ನಾಗರಿಕ ಸಂಘರ್ಷದಲ್ಲಿ ನಲುಗಿದ್ದ, ಬಡತನ ಮತ್ತು ದಾರಿದ್ರ್ಯವನ್ನೇ ಹಾಸಿ ಹೊದ್ದು ಮಲಗಿದಂತಿದ್ದ ಆಂಗೋಲಾದಲ್ಲಿ ಇನ್ನಷ್ಟು ದಿನಗಳ ಕಾಲ ಅಧಿಕಾರದಲ್ಲಿರೋದಕ್ಕೆ ಲಾರೆನ್ಕೋಗೆ ಇದು ಅನಿವಾರ್ಯ ಆಗಿತ್ತು. ಪಶ್ಚಿಮದ ಮಾತನ್ನು ಕೂಡ ಆತ ಕೇಳಬೇಕಿತ್ತು. ಹೀಗಾಗಿ ಆತ ಭ್ರಷ್ಟಾಚಾರದ ವಿರುದ್ಧದ ತನಿಖೆಗೆ ಆದೇಶ ಕೊಟ್ಟ. ಅದರ ಮೊದಲ ಬಲಿ ಅಧ್ಯಕ್ಷ ಎಡೋರಾಡೋ ಮಗಳು ಎಸಬೆಲ್ಲಾ. ಆಕೆ ಕೂಡ ಕಡಿಮೆ ಏನು ದೋಚಿರಲಿಲ್ಲ. ಯುರೋಪಿನ ತುಂಬಾ ಆಸ್ತಿಪಾಸ್ತಿಗಳನ್ನು ಮಾಡಿಕೊಂಡಿದ್ಲು. 38-39 ವರ್ಷಗಳ ಕಾಲ ದೇಶದ ಅಧ್ಯಕ್ಷನಾಗಿದ್ದವನ ಮಗಳು ನೋಡಿ ಅಷ್ಟು ಮಾಡದೇ ಇದ್ರೆ ಹೇಗೆ? ಇಸಬೆಲ್ಲಾ ಈಗ ದುಬೈಯಲ್ಲಿ ನೆಲೆಸಿದಾಳೆ. ಅಲ್ಲಿ ಕೂಡ ಆಕೆಯ ಆಸ್ತಿಪಾಸ್ತಿಗಳಿವೆ. ಆಕೆಯ ಮೇಲೆ ಬ್ರಿಟನ್ ಹಾಗೂ ಪೋರ್ಚುಗಲ್ಗಳ ಸ್ಯಾಂಕ್ಷನ್ಸ್ ಇವೆ. ರೆಡ್ ಕಾರ್ನರ್ ನೋಟಿಸ್ ಕೂಡ ಇದೆ. ಆಕೆ ಇದನ್ನು ಚಾಲೆಂಜ್ ಮಾಡಿದಾಳೆ. ಆಕೆಯನ್ನು ಬಂಧಿಸೋದಕ್ಕೆ ಆಂಗೋಲಾ ಸರ್ಕಾರ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಗೆಳೆಯರೆ, ಅಧಿಕಾರ, ವಂಶಗಳನ್ನು ಬೆಳೆಸಬೇಕು ಅನ್ನೋ ಹಪಹಪಿ, ಬಂದಿದ್ದನ್ನೆಲ್ಲ ದೋಚಿ ದುಂಡುಗಾಗೋ ಅತಿ ಆಸೆ, ಭ್ರಷ್ಟಾಚಾರ ಇವೆಲ್ಲ ಇರೋದ್ರಿಂದಲೇ ಭಾರತವೂ ಸೇರಿದ ಹಾಗೆ ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಸಾಕಷ್ಟು ದೇಶಗಳು ಇವತ್ತು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗದೆ ಅತ್ಯಂತ ಬಡತನದಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆಂಗೋಲಾದ ಇಸಬೆಲ್ಲಾ ಕಥೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ ಅಲ್ವಾ? ಇದು ಭಾರತದಲ್ಲಿ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರೋದೆ. ಅಲ್ಲೊಂದು ಪ್ರಕರಣ ದಾಖಲಾಗಿದೆ. ಅಧ್ಯಕ್ಷರ ಮಗಳು ಊರು ಬಿಟ್ಟಿದ್ದಾಳೆ. ನಮ್ಮ ಭಾರತದಲ್ಲಿ ಅಧಿಕಾರದಲ್ಲಿದ್ದು ದುಂಡಗಾದವರ ಕುಟುಂಬಗಳು, ಅವರ ಮಕ್ಕಳು, ಮೊಮ್ಮಕ್ಕಳು ಇವತ್ತು ಮತ್ತೆ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಈಗ ಅಧಿಕಾರದಲ್ಲಿರೋರು ಇದಾರಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ದುಂಡಗಾಗ್ತಾ ಹೋಗ್ತಾ ಇದ್ದಾರೆ. ಭಾರತ ಮಾತ್ರ ಅವತ್ತು ಹೇಗೆ ಉಳ್ಕೊಂಡಿತ್ತೋ ಇವತ್ತು ಹಾಗೆ ಉಳ್ಕೊಂಡಿದೆ. ನಾವು ಟ್ಯಾಕ್ಸ್ ಕಟ್ತಲೇ ಇದ್ದೀವಿ. ಆ ಹಣವನ್ನ ಅಧಿಕಾರದಲ್ಲಿದ್ದವರ ವಂಶಗಳು ತಿಂತಾ ಇವೆ. ಇದು ಗೆಳೆಯರೆ, ಆಂಗೋಲಾದ ಮಾಜಿ ರಾಷ್ಟ್ರಪತಿಯ ಮಗಳು ಬಿಲಿಯನಿಯರ್ ಆಗಿದ್ದ ಎಸಬೆಲ್ಲಾ ಡೋಸ್ ಸೆಂಟೋ ವಿರುದ್ಧ ಕೇಳಿಬಂದ ಆರೋಪ ಹಾಗೂ ಅದರಿಂದ ಆಕೆ ಅನುಭವಿಸ್ತಾ ಇರೋ ಸಂಕಷ್ಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.